ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 13ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಆರ್ಟಿಕಲ್ ಮೆಗಾ ಲ್ಯಾಬ್ಸ್ ಟು ಬೂಸ್ಟ್ ಕೋವಿಡ್-19 ಟೆಸ್ಟಿಂಗ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಹೆಲ್ತ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಕೋವಿಡ್-19 ಟೆಸ್ಟಿಂಗ್ ಅನ್ನುವಂಥದ್ದು ಸಾಕಷ್ಟು ಮಟ್ಟಿಗೆ ನಮಗೆ ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗ್ತಾ ಇದೆ. ಅಂದರೆ ಟೆಸ್ಟಿಂಗ್ ಅನ್ನುವಂಥದ್ದು ಇನ್ನೂ ರ್ಯಾಂಪ್ ಅಪ್ ಆಗಬೇಕಾಗಿದೆ. ಸ್ಪೀಡ್ ವೈಸ್ ಆಗಿರ್ಬೋದು ಅಥವಾ ಕ್ವಾಲಿಟಿ ವೈಸ್ ಆಗಿರ್ಬೋದು. ಅಂದರೆ ಇನ್ನೂ ಚೆನ್ನಾಗಿ ಟೆಸ್ಟಿಂಗ್ ಅನ್ನುವಂಥದ್ದು ಆಗಬೇಕಾಗಿದೆ. ಅಕ್ಯುರಸಿ ರೇಟ್ ಅನ್ನುವಂಥದ್ದು ಇಂಪ್ರೂವ್ ಆಗಬೇಕಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIRನವರು ಒಂದು ಮೆಗಾ ಲ್ಯಾಬ್ಸ್ಗಳನ್ನು ಡೆವಲಪ್ ಮಾಡೋದ್ರ ಕಡೆಗೆ, ಅಂದರೆ ಟೆಸ್ಟಿಂಗನ್ನು ರ್ಯಾಂಪ್ ಅಪ್ ಮಾಡೋದಕ್ಕೆ ಮತ್ತು ಅಕ್ಯುರಸಿ ರೇಟನ್ನು ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿ ಮೆಗಾ ಲ್ಯಾಬ್ಸ್ಗಳನ್ನು ಡೆವಲಪ್ ಮಾಡೋದ್ರ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಇದರ ಕುರಿತಾಗಿ ಈ ಆರ್ಟಿಕಲ್ ಇರುವಂಥದ್ದು. ಈ ಮೆಗಾ ಲ್ಯಾಬ್ಸ್ಗಳಲ್ಲಿ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಮಷಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗುತ್ತೆ. ಈ ಮುಖಾಂತರವಾಗಿ ಜೀನೋಮ್ಸ್ಗಳನ್ನು, ಅಂದರೆ ವೈರಲ್ನ ಜೀನೋಮ್ಸ್ಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ, ಸಾರ್ಸ್ ಕೋವಿಡ್-19 ಈ ವೈರಸ್ಸಿನ ಜೀನೋಮ್ಸ್ಗಳು ಈ ಹಿಂದೆ ಮಾಡ್ತಿದ್ದಂಥ RT-PCR ಟೆಸ್ಟ್ ಏನಿತ್ತು, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಈಗ ಮಾಡ್ತಾ ಇರ್ತಕ್ಕಂಥ ಟೆಸ್ಟ್ಗಳಲ್ಲೂ ಕೂಡ ಒಮ್ಮೊಮ್ಮೆ ಕೋವಿಡ್-19 ಇನ್ಫೆಕ್ಷಿಯಸ್ ಪರ್ಸನ್ಗೆ ಕೂಡ ಈ ಟೆಸ್ಟ್ಗಳು ಫೇಲ್ ಆಗೋದಿದೆ. ಆದರೆ ಈ ರೀತಿಯಾದಂಥ ಫೇಲ್ಯೂರ್ ಯಾಕೆ ಆಗುತ್ತೆ ಅಂತ ಅಂದರೆ, ಈ RT-PCR ಟೆಸ್ಟ್ನಲ್ಲಿ SARS-CoV-2 ವೈರಸ್ಸನ್ನು ಕೇವಲ ಸ್ಪೆಸಿಫಿಕ್ ಸೆಕ್ಷನ್ಸ್ಗಳಲ್ಲಿ ಮಾತ್ರವೇ ಎಕ್ಸ್ಪ್ಲೋರ್ ಮಾಡಲಾಗುತ್ತೆ. ಆದರೆ ಇದನ್ನು ಹೊರತುಪಡಿಸಿ ಹೋಲ್ ಬಾಡಿನಲ್ಲಿ ಬೇರೆ, ಅಂದರೆ ಹೆಚ್ಚಿನ ಸೆಕ್ಷನ್ಸ್ಗಳಲ್ಲಿ ಈ ಒಂದು ಮೆಗಾ ಲ್ಯಾಬ್ಸ್ಗಳ ಮುಖಾಂತರವಾಗಿ, ಈ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಮಷಿನ್ಸ್ಗಳ ಮುಖಾಂತರವಾಗಿ ನಾವು ಇವುಗಳನ್ನು ಬಳಕೆ ಮಾಡಿಕೊಂಡಾಗ ಒಟ್ಟಾರೆಯಾಗಿ ಬಿಗ್ಗರ್ ಚಂಕ್ನಲ್ಲಿ ಈ ವೈರಸ್ ಜೀನೋಮ್ ಅನ್ನುವಂಥದ್ದು ಆಗುತ್ತೆ. ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಯುರಸಿಯನ್ನು ನಾವು ಕಾಣ್ಬೋದಾಗುತ್ತೆ. ಒಟ್ಟಾರೆ 97.53% ಅಕ್ಯುರಸಿಯನ್ನು, ಸೆನ್ಸಿಟಿವಿಟಿಯನ್ನು ಇದು ವೈರಸ್ಸಿಗೆ ಈ ಒಂದು ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಮಷಿನ್ಸ್ಗಳು ಹೊಂದಿರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಈ ರೀತಿಯ ಮೆಷಿನ್ಸ್ಗಳನ್ನು ಹೊಂದಿರುವಂತೆ ಮೆಗಾ ಲ್ಯಾಬ್ಸ್ಗಳನ್ನು ಕೋವಿಡ್-19 ಟೆಸ್ಟಿಂಗನ್ನು ಹೆಚ್ಚು ಮಾಡೋದಕ್ಕೆ ಮತ್ತು ಅಕ್ಯುರಸಿ ರೇಟನ್ನು ಹೆಚ್ಚು ಮಾಡೋದಕ್ಕೆ ಅಂತ ಹೇಳಿ ಭಾರತದಲ್ಲಿ CSIRನವರು ಅಡ್ವಾನ್ಸ್ ಜೀನೋಮ್ ಸೀಕ್ವೆನ್ಸಿಂಗ್ ಡಿವೈಸಸನ್ನು ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರೋದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಪ್ಯಾಂಡಮಿಕ್ ವಿಲ್ ಹಿಟ್ ದ ಎಜುಕೇಷನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಎಜುಕೇಷನ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಈ ಕೋವಿಡ್ ಪ್ಯಾಂಡಮಿಕ್ನಿಂದ ಎಜುಕೇಷನ್ನ ಮೇಲೆ ಯಾವ ರೀತಿ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದಾಗುತ್ತೆ. ಈ ಕೋವಿಡ್-19ನ ಸಂದರ್ಭದಲ್ಲಿ ಈ ಪ್ಯಾಂಡಮಿಕ್ ಬಂದಿದ್ದರಿಂದ ಎಜುಕೇಷನ್ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸಾಕಷ್ಟು ಮಂದಿ ಹೇಳ್ತಾ ಇರುವಂಥದ್ದು ಏನು ಅಂದರೆ, ಅವರಿಂದ ಗೊತ್ತಾಗಿರ್ತಕ್ಕಂಥ ಅವರ ಒಂದು ರೆಸ್ಪಾನ್ಸಸ್ಸಿಂದ ನಮಗೆ ಗೊತ್ತಾಗ್ತಾ ಇರುವಂಥದ್ದು, ಈ ಕೋವಿಡ್-19 ಪ್ಯಾಂಡಮಿಕ್ ಅನ್ನುವಂಥದ್ದು ಶಿಕ್ಷಣಕ್ಕೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ. ಯಾವ ರೀತಿ ಅಂತಂದರೆ, ಇನ್ಇಕ್ವಾಲಿಟೀಸನ್ನು ಹೆಚ್ಚು ಮಾಡುತ್ತೆ ಮತ್ತು ಇನ್ ಆಕ್ಸೆಸ್ ಅನ್ನುವಂಥದ್ದನ್ನು ಹೆಚ್ಚು ಮಾಡುತ್ತೆ. ಅಂದರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಂದಿ ಈ ಕೋವಿಡ್-19 ಬಂದಿದ್ರಂಥ ಕಾರಣದಿಂದ ಈಗ ಆನ್ಲೈನ್ ಎಜುಕೇಷನ್ ಅನ್ನುವಂಥದ್ದು ಭಾರತದಲ್ಲಿ ಈಗ ಒಂದು ಮಟ್ಟಿಗೆ ರೆವಲ್ಯೂಷನನ್ನು ಕಾಣ್ತಾ ಇದೆ. ಅಂದರೆ ಎಲ್ಲರೂ ಕೂಡ ಆನ್ಲೈನ್ ಎಜುಕೇಷನಿನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಇದರಿಂದ ಆನ್ಲೈನ್ ಎಜುಕೇಷನ್ಗೆ ಪರಿಚಯ ಆಗ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಾಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಸೇಫ್ಟಿಗೆ ಹೆಚ್ಚು ಒತ್ತನ್ನು ನೀಡೋದ್ರಿಂದಾಗಿ ಈಗ ಆನ್ಲೈನ್ ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಆನ್ಲೈನ್ ಎಜುಕೇಷನ್ನ ಮೊರೆ ಹೋಗೋದ್ರಿಂದಾಗಿ ಸಾಕಷ್ಟು ಮಕ್ಕಳಿಗೆ ಅದನ್ನು ಆಕ್ಸೆಸಿಬಲ್ ಆಗಿ ಇರೋದಿಲ್ಲ. ಎಷ್ಟೋ ಮಕ್ಕಳಿಗೆ ಇದರಿಂದ ಇನ್ಆಕ್ಸೆಸಿಬಲ್ ಆಗುತ್ತೆ. ಇನ್ನು ಮುಂದೆ ಎಜುಕೇಷನ್ ಅನ್ನುವಂಥದ್ದು ಇನ್ಆಕ್ಸೆಸಿಬಲ್ ಆಗುತ್ತೆ. ಮತ್ತು ಈಗಾಗಲೇ ಈ ಎಜುಕೇಷನ್ನಿಂದ ಸಾಕಷ್ಟು ಮಂದಿ ಅದು ಆಕ್ಸೆಸಿಬಿಲಿಟಿ ಇಲ್ಲದೆ ದೂರ ಉಳಿತಾ ಇದ್ದಾರೆ. ಈಗಾಗಲೇ ಏನು ದೂರ ಉಳಿತಾ ಇದ್ದಾರೆ, ಇದರಿಂದ ಎಜುಕೇಷನ್ ಸಿಸ್ಟಮ್ ಅನ್ನುವಂಥದ್ದು ಡಿಸ್ಟರ್ಬ್ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಸರ್ವೆ ನಮಗೆ ತಿಳಿಸ್ತಾ ಇರುವಂಥದ್ದು. ಇದೆಲ್ಲದರಿಂದ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನು ಈ ಸರ್ವೆಯಲ್ಲಿ ನಾವು ತಿಳ್ಕೊಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಕಮಲಾ ಹ್ಯಾರಿಸ್ ಟು ಬಿ ಬಿಡನ್ಸ್ ರನ್ನಿಂಗ್ ಮೇಟ್ ಅನ್ನೋದಾಗಿದೆ. ಇದನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಡಿಟೋರಿಯಲ್ನಲ್ಲಿ ಕೂಡ ರನ್ನಿಂಗ್ ಮೇಟ್ ಮ್ಯಾಟರ್ಸ್ ಅನ್ನುವಂಥ ಒಂದು ಆರ್ಟಿಕಲನ್ನು ನೋಡ್ಬೋದಾಗುತ್ತೆ. ಇಂಡಿಯನ್ ಅಮೆರಿಕನ್ ಹಾಗೆ ಆಫ್ರಿಕನ್ ಅಮೆರಿಕನ್ ಕೂಡ ಆಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಅವರನ್ನು ಜೋ ಬಿಡನ್, ಅಂದರೆ ಡೆಮೊಕ್ರೆಟಿಕ್ ಪಕ್ಷದ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಜೋ ಬಿಡನ್ ಅವರು ತಮ್ಮ ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಕಮಲಾ ಹ್ಯಾರಿಸ್ ಅವರ ತಾಯಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ US ಕೆಲಸ ಮಾಡ್ತಿದ್ದಂಥ ಶ್ಯಾಮಲಾ ಗೋಪಾಲನ್ ಅವರು ಇಂಡಿಯನ್ ಅಮೆರಿಕನ್ ವುಮೆನ್ ಒಬ್ಬರು ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ US ಎಲೆಕ್ಷನ್ಸನ್ನು ಫೇಸ್ ಮಾಡ್ತಾ ಇರ್ತಕ್ಕಂಥ ಭಾರತಕ್ಕೆ ಸಂತಸದ ವಿಷಯ ಅಂತಲೇ ಹೇಳ್ಬೋದು. ಇವರು ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ನಿಂತಿರ್ತಕ್ಕಂಥ ಫಸ್ಟ್ ಬ್ಲ್ಯಾಕ್ ವುಮೆನ್ ಆಗಿದ್ದಾರೆ ಮತ್ತು ಫಸ್ಟ್ ಏಷ್ಯನ್ ಅಮೆರಿಕನ್ ವುಮೆನ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಇವರು ಬೇಸಿಕಲಿ ಒಬ್ಬ ಲಾಯರ್ ಆಗಿದ್ದು, ಇಲ್ಲಿ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ಗಳ ವಿಚಾರವಾಗಿ ಜಾರ್ಜ್ ಫ್ಲಾಯ್ಡ್ ಅವರ ಸಾವಿನ ನಂತರದಲ್ಲಿ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅನ್ನುವಂಥ
ಒಂದು ಪ್ರೊಟೆಸ್ಟ್ ಏನಿದೆ ಇದರ ಕುರಿತಾಗಿ ಕೂಡ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ಗಳನ್ನು ತರುವಂತೆ ಈಕೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಇಮಿಗ್ರೇಷನ್ ಅನ್ನ ಕೂಡ ಇವರು ಫೇವರಿಸಮ್ ಅನ್ನ ಹೊಂದಿದ್ದಾರೆ ಇಮಿಗ್ರೇಷನ್ ಕಡೆಗೆ ಕೂಡ. ಅಂದ್ರೆ ಇವರೇನಾದ್ರೂ ಒಂದು ವೇಳೆ ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿರುವಂಥವು ಇವರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಲ್ಲಿ ಭಾರತದಿಂದ ಇಮಿಗ್ರೇಷನ್ ಅನ್ನ ಮಾಡಬೇಕು ಅನ್ಕೊಳ್ಳುವಂಥವರಿಗೆ ಹೆಚ್ಚಿನ ನೆರವಾಗುವಂತ ಒಂದಷ್ಟು ರಿಫಾರ್ಮ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಮಾನವ ಹಕ್ಕುಗಳ ಬಗ್ಗೆ ಕೂಡ ಅಂದ್ರೆ ಹ್ಯೂಮನ್ ರೈಟ್ಸ್ಗಳ ಬಗ್ಗೆ ಕೂಡ ಸಾಕಷ್ಟು ಓಕಲ್ ಆಗಿ ಸಾಕಷ್ಟು ಕೆಲಸವನ್ನ ಈಕೆ ಮಾಡ್ತಾ ಇರುವಂಥದ್ದು. ಮತ್ತು ರೇಸ್ ರಿಲೇಷನ್ಸ್ನ ಅಂದ್ರೆ ಕಪ್ಪು ವರ್ಗಕ್ಕೆ ಕುರಿತಂತೆ ಸಾಕಷ್ಟು ಏನು ಗಲಭೆಗಳಾಗ್ತಾ ಇದೆ ಈ ಎಲ್ಲ ವಿಚಾರದಲ್ಲೂ ಕೂಡ ಈಕೆ ಕಪ್ಪು ಜನಾಂಗದವರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥದ್ದು, ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ಗಳನ್ನು ತರುವಂಥದ್ದು, ಹ್ಯೂಮನ್ ರೈಟ್ಸ್ಗಳಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು, ಇಮಿಗ್ರೇಷನ್ ಫೇವರಿಸಮ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಮತ್ತು ಫಸ್ಟ್ ಬ್ಲ್ಯಾಕ್ ವುಮೆನ್ ಆಗಿ ಆಯ್ಕೆಯಾಗೋದಕ್ಕೆ ಈಕೆ ಆ ಎಲೆಕ್ಷನ್ ರ್ಯಾಲಿಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಮತ್ತು ಫಸ್ಟ್ ಏಷ್ಯನ್ ಅಮೆರಿಕನ್ ವುಮೆನ್ ಕೂಡ ಈಕೆಯೇ ಆಗಿರ್ತಕ್ಕಂಥದ್ದು ಭಾರತಕ್ಕೂ ಕೂಡ ಹೆಮ್ಮೆಯ ವಿಷಯ ಮತ್ತು ಭಾರತಕ್ಕೆ ಒಂದು ರೀತಿಯ ಸಂತಸದ ವಿಷಯ ಅಂತ ಹೇಳ್ಬೋದಾಗುತ್ತೆ. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಇಂದಿನ ಎಡಿಟೋರಿಯಲ್ ಅನ್ನು ನೋಡೋಣ. ಮೊದಲ ಎಡಿಟೋರಿಯಲ್ನಲ್ಲಿ ಸ್ಟಾಪ್ ದ ಡಿಸ್ಮ್ಯಾಂಟ್ಲಿಂಗ್ ಆಫ್ ಎನ್ವಿರಾನ್ಮೆಂಟಲ್ ರೂಲ್ಸ್ ಅನ್ನೋದನ್ನು ನೋಡೋಣ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಲೇಖನದ ವಿಶೇಷತೆ ಏನು ಅಂತ ಅಂದರೆ ಸೋನಿಯಾ ಗಾಂಧಿ ಅವರು ಬರೆದಿರ್ತಕ್ಕಂಥ ಲೇಖನ ಇದಾಗಿರುವಂಥದ್ದು. ಇದನ್ನು ಇತ್ತೀಚೆಗಷ್ಟೇ ತರ್ತಿರ್ತಕ್ಕಂಥ ಕರಡು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ 2020 ಕರಡು ಏನಿದೆ ಇದರ ವಿರುದ್ಧವಾಗಿ ಅದನ್ನು ಕ್ರಿಟಿಸೈಸ್ ಮಾಡುವಂತೆ ಮತ್ತು ಈಗಿನ ಸರ್ಕಾರದವರು ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ತಗೊಳ್ತಾ ಇರ್ತಕ್ಕಂಥ ಕೆಲವೊಂದು ನಡೆಗಳು ಸರಿಯಾಗಿ ಇಲ್ಲದ ಕಾರಣವಾಗಿ ಅವುಗಳನ್ನು ಕ್ರಿಟಿಸೈಸ್ ಮಾಡುವಂತೆ ಬರೆದಿರ್ತಕ್ಕಂಥ ಒಂದು ಲೇಖನ ಇದಾಗಿದೆ. ಇತ್ತೀಚೆಗೆ ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿನ ಹೊಸದಾಗಿ ಬರ್ತಾ ಇರತಕ್ಕಂಥ ಈ ಕರಡು ಏನಿದೆ ಇದು ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಮೈನ್ಸ್ನಲ್ಲಿ ನಾವು ಇದಕ್ಕೆ ಕುರಿತಾದಂತೆ ಅಥವಾ ಒಟ್ಟಾರೆಯಾಗಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ ಕುರಿತಾದಂತೆ ಒಂದು ಮೈನ್ಸ್ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಈ ಲೇಖನ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಾಕಷ್ಟು ಪ್ರಿಲಿಮ್ಸ್ಗೆ ಸಂಬಂಧಿಸಿದಂಥ ಕೆಲವೊಂದು ಅಂಶಗಳನ್ನು ಕೂಡ ಈ ಲೇಖನ ಒಳಗೊಂಡಿದೆ. ಮೊನ್ನೆ ಅಂದರೆ ಆಗಸ್ಟ್ 11ರಂದು ಕೂಡ ನಾವು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ ಕುರಿತಂತೆ 2 ಆರ್ಟಿಕಲ್ಸ್ಗಳನ್ನು ಮೊದಲ 2 ಆರ್ಟಿಕಲ್ಸ್ಗಳಲ್ಲೇ ಡಿಸ್ಕಸ್ ಮಾಡಿದ್ವಿ. ಹೆಚ್ಚಿನ ಮಾಹಿತಿಗಾಗಿ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದಾಗುತ್ತೆ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ಅಂದರೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಯೋಜನೆಯನ್ನು ನಾವು ಹಾಕ್ಕೊಳ್ತಾ ಇದ್ದೇವೆ ಅಥವಾ ಅದನ್ನು ಚಾಲ್ತಿಗೆ ತರ್ತಾ ಇದ್ದೇವೆ, ಯಾವುದೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತಂದರೆ ಇವೆಲ್ಲವುಗಳಲ್ಲಿ ನಮ್ಮ ಪರಿಸರಕ್ಕೆ ಇವುಗಳಿಂದ ಆಗುವಂಥ ಹಾನಿ ಏನು ಅನ್ನೋದನ್ನು ಮೊದಲಿಗೆ ಅಧ್ಯಯನವನ್ನು ನಡೆಸಬೇಕಾಗತ್ತೆ. ಇದಕ್ಕೆ ಇದರದೇ ಆದಂಥ ಪ್ರೊಸೀಜರ್ಸ್ ಇರುತ್ತೆ. ಇವೆಲ್ಲದರಿಂದ ಈ ಅಧ್ಯಯನದಿಂದ ನಮಗೆ ಎನ್ವಿರಾನ್ಮೆಂಟಲ್ ಮೇಲೆ ಏನು ಹಾನಿಕಾರಕ ಆಗಲ್ಲ ಅಂತ ಹೇಳಿ ತಿಳಿದು ಬಂದ ನಂತರದಲ್ಲಿ ಅಥವಾ ಸಿವಿಯರ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಎನ್ವಿರಾನ್ಮೆಂಟ್ ಮೇಲೆ ಆಗೋದಿಲ್ಲ ಅನ್ನುವಂಥದ್ದು ಬಂದು ಅದಕ್ಕೆ NOCಯನ್ನು ನೀಡಿ ಆ ಎಲ್ಲ ಪ್ರೊಸೀಜರ್ಸ್ಗಳನ್ನು ಪಾಸ್ ಮಾಡಿಕೊಂಡು ಬಂದ ನಂತರದಲ್ಲಿ ಯಾವುದೇ ಒಂದು ಯೋಜನೆಗೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಅದನ್ನು ಚಾಲ್ತಿಗೆ ನೀಡೋದಕ್ಕೆ ಅವಕಾಶ ಅನ್ನುವಂಥದ್ದು ಹಿಂದೆ ದೊರೀತಾ ಇತ್ತು. ಆದರೆ ಈಗ ಬಂದಿರತಕ್ಕಂಥ ಕರಡು ನೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಇದರಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗದೆಯೂ ಕೂಡ ಒಂದು ಯೋಜನೆಯನ್ನು ಚಾಲ್ತಿ ಮಾಡ್ಬೋದಾಗುತ್ತೆ. ನಂತರದಲ್ಲಿ ಅಂದರೆ ಪೋಸ್ಟ್ ಫ್ಯಾಕ್ಟೋ ಆಗಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿನ ರಿಪೋರ್ಟನ್ನು ಕೂಡ ಅವರು ಅಥವಾ ಕ್ಲಿಯರೆನ್ಸನ್ನು ಅವರು ಪಡ್ಕೊಳ್ಬೋದಾಗಿರುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ತೀವ್ರತೆಯನ್ನು ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿನ ಕುರಿತಂತೆ 2020ರಲ್ಲಿ ಬಂದಿರತಕ್ಕಂಥ ಡ್ರಾಫ್ಟ್ ರೂಲ್ಸ್ ಅನ್ನುವಂಥದ್ದು ಸಾಕಷ್ಟು ಪ್ರತಿರೋಧವನ್ನು ಅವು ಪಡ್ಕೊಳ್ತಾ ಇರುವಂಥದ್ದು. ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ ಅನ್ನುವಂಥದ್ದು ಇಲ್ಲಿನ ಲೇಖಕರಂದರೆ ಸೋನಿಯಾ ಗಾಂಧಿ ಅವರು ಹೇಳುವಂತೆ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ ಅನ್ನುವಂಥದ್ದು ಎಲ್ಲರ ಕಲೆಕ್ಟಿವ್ ಗುಡ್ಗಾಗಿ ಇರುವಂಥದ್ದು, ಎಲ್ಲರ ಒಳಿತಿಗಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಆಗಿದೆ. ಆದರೆ ಇವತ್ತು ನಮ್ಮ ಸರ್ಕಾರದ ಕೆಲವೊಂದು ನಡೆಗಳು ಯಾವ ರೀತಿ ಇದೆ ಅಂತ ಅಂದರೆ ನಮ್ಮ ಪರಿಸರ ಸಂರಕ್ಷಣೆಯನ್ನು ಮತ್ತು ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಎರಡನ್ನೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿ ನಡೆಸ್ಕೊಂಡು ಹೋಗಬೇಕಾಗಿದೆ. ಆದರೆ ನಮ್ಮ ಸರ್ಕಾರದ ಕೆಲವೊಂದು ನೀತಿಗಳು ಈ ಎಕನಾಮಿಕ್ ಡೆವಲಪ್ಮೆಂಟಿನ ಹೆಸರಿನಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅನ್ನೋದನ್ನು ಕಡೆಗಣಿಸ್ತಾ ಇದೆ. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಇಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇವರು ಈ ಲೇಖನವನ್ನು ಪ್ರಾರಂಭಿಸುವಾಗ ಪ್ರಕೃತಿ ರಕ್ಷತಿ ರಕ್ಷಿತ ಅನ್ನೋದನ್ನು ನಮ್ಮ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯ ಹೊರಗಡೆ ಇದನ್ನು ನಾವು ಕಾಣ್ಬೋದು ಅಂತ ಹೇಳ್ತಾ ಶುರು ಮಾಡ್ತಾರೆ. ನಾವು ಇದೇ ರೀತಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಬಗ್ಗೆ ನಾವು ಮೈನ್ಸ್ ಉತ್ತರಗಳನ್ನು ಬರೆಯುವಾಗ ಈ ರೀತಿಯಾದಂಥ ಕೋಟ್ಸ್ಗಳನ್ನು ಬಳಕೆ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇಲ್ಲಿ ಮತ್ತೆ ಅದನ್ನು ರಿಪೀಟ್ ಮಾಡಿದ್ದೇನೆ. ಇದರಲ್ಲಿ ಈ ಒಂದು ಲೇಖನದಲ್ಲಿ ಹೇಳ್ತಾರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳಿ ಬೈಎನಿಯಲ್ ರಿಪೋರ್ಟ್ ಏನು ಬರುತ್ತೆ, ಈ ರಿಪೋರ್ಟಿನ 2018 ನಾವು ನೋಡಿದಾಗ ನಮ್ಮ ಭಾರತದಲ್ಲಿ 180 ರಾಷ್ಟ್ರಗಳಿಗೆ ರ್ಯಾಂಕಿಂಗ್ ಅನ್ನು ನೀಡಿದರೆ ಭಾರತದ ಸ್ಥಾನಮಾನ ಅನ್ನುವಂಥದ್ದು 177ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಒಂದು ಕಳವಳಿಕಾರ ಆಗುವಂಥ ಒಂದು ವಿಚಾರ. ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ನಾವು ನಮ್ಮ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ನ ಬಗೆಗೆ ಸರಿಯಾದ ಗಮನವನ್ನು
ಗಮನವನ್ನು ಹರಿಸ್ತಾ ಇಲ್ಲ. ನಮ್ಮಲ್ಲಿನ ಕೆಲವೊಂದು ಆರ್ಥಿಕ ಅಭಿವೃದ್ಧಿಯನ್ನ, ಆರ್ಥಿಕತೆಯನ್ನು ಬೆಳೆಸುವಂತ ನಿಟ್ಟಿನಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕೆಲವೊಂದು ಯೋಜನೆಗಳಿರ್ಬೋದು, ಇವೆಲ್ಲವೂ ಕೂಡ, ಅಥವಾ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಪರಿಸರಕ್ಕೆ ಹಾನಿಕಾರವಾಗುವಂತೆ ಇರುವುದರಿಂದ ನಮ್ಮ ಈ ಒಂದು ರ್ಯಾಂಕಿಂಗ್ ಅನ್ನುವಂಥದ್ದು ಅದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ರ್ಯಾಂಕಿಂಗ್ ನಿಂದ ನಮ್ಮ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಕಳವಳಿ ಎಷ್ಟು, ಕಾಳಜಿ ಎಷ್ಟು ಅನ್ನುವಂಥದ್ದು ಈ ರ್ಯಾಂಕಿಂಗ್ ನಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಇದನ್ನು ನಾವು ಆದಷ್ಟು ಶೀಘ್ರವೇ ಸುಧಾರಿಸಿಕೊಳ್ಬೇಕಾಗಿದೆ ಅನ್ನುವಂಥದ್ದು ಈ ಲೇಖನದ ಆಶಯ ಆಗಿರುವಂಥದ್ದು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈಗಿನ ಸರ್ಕಾರದವರು ಸಾಕಷ್ಟು ಬಿಸ್ನೆಸ್ಗೆ ಒತ್ತನ್ನು ನೀಡ್ತಾ ಇದ್ದಾರೆ. ಆದರೆ ಇದು ಆಗಬಾರ್ದು ಅಂತಲ್ಲ, ಆದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಒಂದು ರ್ಯಾಂಕಿಂಗ್ ಅನ್ನು ಅಚೀವ್ ಮಾಡುವಂತ ಉದ್ದೇಶದಲ್ಲಿ ಆ ಒಂದು ಪ್ರೋಸೆಸ್ ನಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಸಾಕಷ್ಟು ಹಾರ್ಮ್ಫುಲ್ ಆಗ್ತಾ ಇದೆ. ಅದನ್ನ ನಾವು ತಡಿಬೇಕಾಗಿದೆ ಅನ್ನುವಂಥದ್ದು ಲೇಖಕರ ಮಾತಾಗಿರುವಂಥದ್ದು. ಭಾರತದಲ್ಲಿ ಎನ್ವಿರಾನ್ಮೆಂಟ್ಗೆ ಕುರಿತಂತೆ ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಕುರಿತಂತೆ ಯಾವುದೇ ಒಂದು ಲಾನ ಅಡಿಯಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ಒಂದು ಲಾ ಅನ್ನುವಂಥದ್ದು ನಮ್ಮಲ್ಲಿ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಆಗೋವರೆಗೂ ಇರಲಿಲ್ಲ. ಅಷ್ಟು ತಡವಾಗಿ ಇಂಥ ಒಂದು ದುರಂತದಿಂದ ಪಾಠವನ್ನು ಕಲಿತ ನಂತರದಲ್ಲಿ 1986ರಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅನ್ನುವಂಥದ್ದು ಭಾರತದಲ್ಲಿ ಜಾರಿಗೆ ಬಂತು. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥದ್ದು ನಮಗೆ ಆಗ ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು. ಇಂಥ ಒಂದು ದುರಂತದಿಂದ ಪಾಠ ಕಲಿತ ನಂತರದಲ್ಲಿ ಸಾಕಷ್ಟು ಲೇಟಾಗಿ ಈ ಒಂದು ಲಾಸ್ಗಳು ಬಂದ ನಂತರದಲ್ಲೂ ಕೂಡ ಅದನ್ನು ಇವತ್ತು ಪಾಲಿಸದೆ ಹೋದರೆ ಅದು ಸರಿಯಾಗಿಲ್ಲ. ಇವತ್ತಿನ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಏನು, ಈಗಿನ ಸರ್ಕಾರ ತಗೊಳ್ತಿರ್ತಕ್ಕಂಥ ನಡೆಗಳಲ್ಲಿ ಎನ್ವಿರಾನ್ಮೆಂಟನ್ನ ಬಗ್ಗೆ ಕನ್ಸರ್ನನ್ನು ಮೂಡಿಸುವಂಥದ್ದು ಏನು ಅಂತ ಅಂದರೆ, ಈಗ ಏನು 2020ರಲ್ಲಿ ಡ್ರಾಫ್ಟನ್ನು EIA ಕುರಿತಾಗಿ ತರ್ತಾ ಇರುವಂಥದ್ದು ಡೈಲ್ಯೂಟ್ ಮಾಡ್ತಾ ಇದೆ ಈಗಿರುವಂಥ ಲಾಗಳನ್ನು. ಇದು ಕೂಡ ಒಂದು ದೊಡ್ಡ ಕನ್ಸರ್ನ್ ಆಗಿರುವಂಥದ್ದು. ಮತ್ತು ಫಾರೆಸ್ಟ್ ರೈಟ್ಸ್ ಆಕ್ಟ್ ಏನಿತ್ತು, ಇದು 1927ರಲ್ಲಿ ಬಂದಂಥ ಒಂದು ಅಥವಾ ಕಲೋನಿಯಲ್ ಲಾ, ಅಂದ್ರೆ ಸಾಕಷ್ಟು ಹಿಂದೆ ಬ್ರಿಟಿಷರು ತಂದಂತ ಒಂದು ಲಾ ಆಗಿತ್ತು. ಅವರ ಒಳಿತಿಗೋಸ್ಕರ ಮಾಡ್ಕೊಂಡಿದ್ದಂತ ಒಂದು ಲಾ. ಇದರ ಪ್ರಕಾರವಾಗಿ 1927ರಲ್ಲಿದ್ದಂತ ಫಾರೆಸ್ಟ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಬುಡಕಟ್ಟು ಜನಾಂಗದವರು, ಆದಿವಾಸಿ ಜನಾಂಗದವರು ಅಥವಾ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂದ್ರೆ ಫಾರೆಸ್ಟ್ ನಲ್ಲಿ ಇರುವಂತವರು, ಇಂಥ ವ್ಯಕ್ತಿಗಳು ಆ ಫಾರೆಸ್ಟ್ ಗಳಿಗೆ ಭಾರತದಲ್ಲಿರ್ತಕ್ಕಂಥ ಕಾಡುಗಳಿನ ಇಲ್ಲೀಗಲ್ ಆಕ್ಯುಪೆಂಟ್ಸ್ ಅಂತ ಹೇಳಿ ಈ ಒಂದು ಡ್ರೆಕೋನಿಯಲ್ ಲಾ ಹೇಳ್ತಾ ಇತ್ತು. ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ UPA ಸರ್ಕಾರ ಇದ್ದಾಗ 2006ರಲ್ಲಿ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅನ್ನ ತಗೊಂಡು ಬರಲಾಯಿತು. ಆದರೆ ಈಗ 2006ರ ಈ ಲಾವನ್ನು ಕೂಡ ಡೈಲ್ಯೂಟ್ ಮಾಡ್ತಾ ಇದೆ ಅಥವಾ ಡೈಲ್ಯೂಟ್ ಮಾಡಿದೆ ಅಂತ ಹೇಳಿ ಈ ಒಂದು ಸರ್ಕಾರದ ನಿಲುವೇನಿದೆ ಅದನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಲೇಖಕರು. ಆದರೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ನೋಡೋದಾದ್ರೆ 2006ರ ಫಾರೆಸ್ಟ್ ರೈಟ್ಸ್ ಆಕ್ಟ್ ಬಂದಿದ್ರಿಂದಲೇ ಪೋಚಿಂಗ್ ಅನ್ನುವಂಥದ್ದು ಹೆಚ್ಚಾಗಿದೆ, ಮತ್ತೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಕೂಡ ಹೆಚ್ಚಾಗಿದೆ ಅನ್ನೋದು ಕೂಡ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಆಗಿ ನಾವು ಬರಿಬೋದಾಗಿರುತ್ತೆ. ಇದರ ಕುರಿತಾಗಿ ಈ ಸೋನಿಯಾ ಗಾಂಧಿ ಅವರು ಅಥವಾ ಈ ಲೇಖನದ ಲೇಖಕರು ಯಾವುದೇ ರೀತಿಯಾದಂಥ ಮಾತನ್ನ ಆಡಿಲ್ಲ. ಆದರೆ ಅವ್ರು ಹೇಳ್ತಾ ಇರುವಂಥದ್ದೇನು ಅಂದ್ರೆ, ಈಗಿನ ಸರ್ಕಾರ ಈ 2006ರ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅನ್ನು ಕೂಡ ಡೈಲ್ಯೂಟ್ ಮಾಡೋದ್ರ ಮುಖಾಂತರವಾಗಿ ಫಾರೆಸ್ಟ್ ಡ್ವೆಲ್ಲರ್ಸ್ಗೆ ಇರುವಂಥ ರೈಟ್ಸ್ಗಳನ್ನು ಕಿತ್ಕೊಳ್ತಾ ಇದೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿರುವಂಥದ್ದು. ಇನ್ನು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಆಕ್ಟ್ ಅಂತ ಹೇಳಿ ಕ್ಯಾಂಪಾ ಆಕ್ಟ್ ಏನಿತ್ತು, ಇದರ ಮುಖಾಂತರವಾಗಿ ಕೂಡ ಫಾರೆಸ್ಟ್ ಡ್ವೆಲ್ಲರ್ಸ್ ಅನ್ನ, ಆದಿವಾಸಿಗಳಿಗೆ ತೊಂದರೆಗಳನ್ನೇ ನೀಡ್ತಾ ಇದೆ ಈ ಆಕ್ಟ್ ಕೂಡ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ. ಮತ್ತು 2018ರ ಕೋಸ್ಟಲ್ ರೆಗ್ಯುಲೇಷನ್ ಝೋನಿನ ನೋಟಿಫಿಕೇಶನ್ ಅನ್ನು ಕೂಡ ಸಾಕಷ್ಟು ಮಂದಿ ಕೋಸ್ಟಲ್ನಲ್ಲಿ ಇರುವಂಥ ಫಿಶರ್ಮೆನ್ಸ್ಗಳು ಎಲ್ಲರೂ ಕೂಡ ಅಪೋಸ್ ಮಾಡಿದ್ರು. ಅವರ ತಮ್ಮ ಜೀವನಕ್ಕೆ, ಲೈವ್ಲಿಹುಡ್ಗೆ ತೊಂದರೆ ಇರುವಂಥ ನೋಟಿಫಿಕೇಶನ್ ಅಂತ ಹೇಳಿ ಅದನ್ನು ಕೂಡ ಅಪೋಸ್ ಮಾಡಿದ್ರು. ಅಂದರೆ ಈ ಎಲ್ಲ ರೀತಿಯಲ್ಲಿ ನಮ್ಮ ಸರ್ಕಾರದವರು ತಗೊಳ್ತಾ ಇರ್ತಕ್ಕಂಥ ರೀತಿ ನೀತಿಗಳು ನಮ್ಮ ಪರಿಸರವನ್ನು ಉಳಿಸುವಲ್ಲಿ ಮತ್ತು ಪರಿಸರವನ್ನೇ ಆಧಾರಿತವಾಗಿ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಆದಿವಾಸಿ ಜನಾಂಗ, ಬುಡಕಟ್ಟು ಜನಾಂಗ, ಫಾರೆಸ್ಟ್ ಡ್ವೆಲ್ಲರ್ಸ್ ಇವರುಗಳ ಕನ್ಸರ್ನ್ಸ್ ಅನ್ನ ಅಡ್ರೆಸ್ ಮಾಡುವಲ್ಲಿ ನಮ್ಮ ಸರ್ಕಾರ ಸರಿಯಾದ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅನ್ನುವಂಥದ್ದು ಒಟ್ಟಾರೆ ಈ ಲೇಖಕರ ಅಭಿಪ್ರಾಯ. 2014ರಲ್ಲಿ TSR ಸುಬ್ರಹ್ಮಣ್ಯಂ ಕಮಿಟಿಯನ್ನು 6 ಎನ್ವಿರಾನ್ಮೆಂಟಲ್ ಲಾಸ್ಗಳನ್ನು ರಿವ್ಯೂ ಮಾಡಲಿಕ್ಕೆ ಅಂತ ಹೇಳಿ ಫಾರ್ಮೇಷನ್ ಮಾಡಲಾಯಿತು. ಆದರೆ ಇದಕ್ಕೂ ಕೂಡ ಸಾಕಷ್ಟು ಅಪೋಸಿಷನ್ ಬಂದಿದ್ದನ್ನು ನಾವು ನೋಡ್ಬೋದು. ಇದರ ರೆಕಮೆಂಡೇಷನ್ಸನ್ನು ಪಬ್ಲಿಕ್ಕಿಗೆ ಓಪನ್ ಆಗಿ ಇಡಲೇ ಇಲ್ಲ. ಈ ಎಲ್ಲವುಗಳನ್ನು ನೋಡಿದಾಗ ನಮ್ಮ ಸರ್ಕಾರದ ನಿಲುವುಗಳು ಬದಲಾಗಬೇಕಾಗಿದೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಕಡೆಗೆ ನಾವು ಸಾಕಷ್ಟು ಕ್ರಮಗಳನ್ನು ತಗೊಳ್ಬೇಕಾಗಿದೆ ಅನ್ನುವಂಥದ್ದು ಲೇಖಕರು ನೀಡ್ತಾ ಇರುವಂಥ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ಲೇಖಕರು ಹೇಳ್ತಾ ಇದ್ದಾರೆ, UPA ಸರ್ಕಾರದಲ್ಲಿ ಅವರು ಏನು ತಂದಿದ್ರು ಒಂದು ಸ್ಟ್ರಾಟಜಿ, ಲೋ ಕಾರ್ಬನ್ ಗ್ರೋತ್ ಸ್ಟ್ರಾಟಜಿ ಅನ್ನುವಂಥದ್ದನ್ನು, ಇದನ್ನು ಆಗಿನ ಪ್ಲಾನಿಂಗ್ ಕಮಿಷನ್ ನೀಡಿತ್ತು. ಈ ಪ್ಲಾನಿಂಗ್ ಕಮಿಷನ್ ನೀಡಿದಂಥ ಲೋ ಕಾರ್ಬನ್ ಗ್ರೋತ್ ಸ್ಟ್ರಾಟಜಿಯನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ, ಅಂದರೆ ಇದರ ಮುಖಾಂತರವಾಗಿ ಪ್ರಾರಂಭವನ್ನು ಮಾಡೋದ್ರ ಮುಖಾಂತರವಾಗಿ ಭಾರತವನ್ನು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕಾಗಿದೆ ಅನ್ನುವಂಥದ್ದು ಲೇಖಕರ ಆಶಯ ಆಗಿರುವಂಥದ್ದು. 1972ರಷ್ಟು ಹಿಂದೆಯೇ ಸ್ಟಾಕ್ಹೋಮ್ ಕಾನ್ಫರೆನ್ಸ್ನಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ನಲ್ಲಿ ಈ ಒಂದು ಗ್ಲೋಬಲ್
ಎನ್ವಿರಾನ್ಮೆಂಟಲ್ ಕ್ರೈಸಿಸ್ನ ಬಗ್ಗೆ ಮಾತನಾಡಿದ್ರು. ಇದೇ ರೀತಿಯಾಗಿ ಗ್ಲೋಬಲ್ ಲೆವೆಲ್ನಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅನ್ನು ಮಾಡೋದ್ರಲ್ಲಿ ಭಾರತದವರು ಇನ್ನು ಮುಂದಾದರೂ ಕೂಡ ಒಂದು ಲೀಡರ್ಶಿಪ್ ಅನ್ನು ಪಡ್ಕೊಳ್ತಾರಾ ಅನ್ನುವಂಥದ್ದನ್ನ ಈ ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರವಾಗಿ ಈ ಆರ್ಟಿಕಲ್ ಅನ್ನ ಮುಕ್ತಾಯಗೊಳಿಸಲಾಗಿದೆ. ನಾವು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಬಂದಾಗ ನಾವು ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಗಿರ್ಬೋದು, ಈಗ EIA ಅಲ್ಲಿ ತಿದ್ದುಪಡಿಗಳನ್ನು ತರೋದಕ್ಕೆ ಅಂತ ಹೇಳಿ ಕರಡೇನು ಸಿದ್ಧತೆ ಆಗ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರಬೇಕಾಗುತ್ತೆ. ಮೈನ್ಸ್ನಲ್ಲಿ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2018 ನೋಡಿದಾಗ ಭಾರತದವರು 180 ರಾಷ್ಟ್ರಗಳಲ್ಲಿ 177ನೇ ಸ್ಥಾನದಲ್ಲಿದ್ದೇವೆ ಅನ್ನೋದನ್ನು ಕೂಡ ನಾವು ಎಡಿಟೋರಿಯಲ್ ಅಲ್ಲಿ ನೋಡಿದ್ವಿ. ಹಾಗಾಗಿ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ. ಇದು ನಿಮಗೆ ಪ್ರಿಲಿಮ್ಸ್ಗೆ ಉಪಯುಕ್ತವಾಗುವಂಥ ಮಾಹಿತಿ ಆಗಿರುತ್ತೆ. ಮುಂದಿನ ಎಡಿಟೋರಿಯಲ್ ಹೌ ದ ಟೈಗರ್ ಕ್ಯಾನ್ ರೀಗೈನ್ ಇಟ್ಸ್ ಸ್ಟ್ರೈಪ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎನ್ವಿರಾನ್ಮೆಂಟ್ ಹಾಗೆ ಬಯೋಡೈವರ್ಸಿಟಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಟೈಗರ್ ಕನ್ಸರ್ವೇಷನ್ ಅನ್ನು ಭಾರತದಲ್ಲಿ ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಕುರಿತಾಗಿ ಆದ್ಯತೆಯನ್ನು ನೀಡಿ ಈ ಆರ್ಟಿಕಲ್ ಅನ್ನು ಬರೆದಿರ್ತಕ್ಕಂಥದ್ದು. ಈ ಆರ್ಟಿಕಲ್ನಲ್ಲಿ ಲೇಖಕರು ಮೊದಲನೆಗೆ ಪ್ರಾರಂಭ ಮಾಡುವಂಥದ್ದು 2020 ಈ ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನು ಜುಲೈ 29 ಯಾವತ್ತು ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಎಲಿಫೆಂಟ್ ಡೇ ಅಂದರೆ ಆಗಸ್ಟ್ 12 ಎಲಿಫೆಂಟ್ ಡೇ ಆಗಿದೆ. ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ ಆಗಿದೆ. ಇದೆರಡು ನಮಗೆ ತಿಳಿದಿರಲಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ KPSC ಕೆಲವೊಂದು ಪರೀಕ್ಷೆಗಳಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಆಗ್ಬೋದು, ನೇರವಾಗಿ ಈ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಮೊನ್ನೆಯಷ್ಟೇ ಜುಲೈ 29 ನಾವು ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನು ಸೆಲೆಬ್ರೇಟ್ ಮಾಡಿದಾಗ ಭಾರತದವರು ನಾವು ಒಂದಷ್ಟು ನಮ್ಮ ಗೆಲುವನ್ನು ಸಕ್ಸಸ್ಸನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಭಾರತದಲ್ಲಿ 1970 ಆಸ್ಪಾಸ್ನಲ್ಲಿ ಭಾರತದಲ್ಲಿದ್ದಂಥ ಹುಲಿಗಳ ಸಂಖ್ಯೆ 2000 ಆಗಿತ್ತು. ಆದರೆ ಈಗ ಅದು 3000 ರೀಚ್ ಆಗಿದೆ. ಅಂದರೆ ನಾವು ಹಾಕಿದಂಥ ಎಫರ್ಟ್ಸಿಗೆ ಒಂದಷ್ಟು ಮಟ್ಟಿಗೆ ನಾವು ಸಕ್ಸಸ್ಸನ್ನು ಕಂಡಿದ್ದೇವೆ ಅಂತ ಹೇಳಿ ಸಂತೋಷ ಪಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಭಾರತದ ಪೊಟೆನ್ಷಿಯಲ್ಗೆ, ಭಾರತ ಹಾಕಿದಂಥ ಎಫರ್ಟ್ಸಿಗೆ, ಭಾರತದಲ್ಲಿ ವ್ಯಯ ಮಾಡಿರ್ತಕ್ಕಂಥ ಈ ಹಣಕ್ಕೆ ಇದಕ್ಕಿಂತಲೂ ಕೂಡ ಹೆಚ್ಚಿನ ರಿಸಲ್ಟನ್ನು ನಾವು ಪಡಿಬೋದು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಉದಾಹರಣೆಗೆ ಲೇಖಕರ ಒಂದು ಅನುಭವವನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಕರ್ನಾಟಕದ ಮಲೆನಾಡು ಕಾಡುಗಳನ್ನು ನೋಡೋದಾದರೆ 1970 ಆಸುಪಾಸಿನಲ್ಲಿ ಕೇವಲ 70 ಹುಲಿಗಳನ್ನು ಹೊಂದಿದ್ದಂಥ ಈ ಮಲೆನಾಡು ಟೈಗರ್ ರಿಸರ್ವ್ ಅನ್ನುವಂಥದ್ದು ಈಗ 400 ಹುಲಿಗಳನ್ನು ಕರ್ನಾಟಕದ ಮಲೆನಾಡಿನ ಕಾಡುಗಳಲ್ಲಿ ನಾವು ನೋಡ್ಬೋದಾಗುತ್ತೆ. ಇಷ್ಟರ ಮಟ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳನ್ನು ಇಲ್ಲಿ ನಾವು ಕಾಣ್ಬೋದಾದ್ರೆ ಭಾರತದ ಎಲ್ಲೆಡೆಯಲ್ಲೂ ಕೂಡ ಈ ರೀತಿಯಾದಂಥ ಒಂದು ರಿಸಲ್ಟ್ ಅನ್ನು ನಾವು ಕಾಣ್ಬೋದಾಗಿತ್ತು. ಅಂದರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳನ್ನು ನಾವು ನೋಡ್ಬೋದಾಗಿತ್ತು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಅಂದರೆ ಲೇಖಕರ ಪರವಾಗಿ ಹೇಳೋದಾದ್ರೆ 1500ರ ಮಟ್ಟಿಗೆ ಕೂಡ ಇದನ್ನು ನಾವು ಕೊಂಡೊಯ್ಯುವಂಥ ಒಂದು ಪೊಟೆನ್ಷಿಯಲ್ ಅನ್ನುವಂಥದ್ದು ಇಲ್ಲಿನ ಕಾಡುಗಳಿಗಿವೆ. ಅಂದರೆ ಭಾರತದಾದ್ಯಂತ ನಾವು ಹಾಕ್ತಿರುವಂಥ ಸ್ಟ್ರಾಟಜಿ ಎಫರ್ಟ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಇದ್ದದ್ದೇ ಆದರೆ ಈಗ ಏನು ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯ ಹುಲಿಗಳನ್ನು ಭಾರತದಲ್ಲಿ ಹೊಂದಬಹುದು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ತಂದಂಥ ಕೆಲವು ಲಾಸ್ಗಳು, ಮೊದಲನೇದಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ರಲ್ಲಿ ತಂದಂಥದ್ದು ಮತ್ತು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980ರಲ್ಲಿ ಬಂದಂಥ ಈ ಎರಡು ಆ್ಯಕ್ಟ್ಗಳು ಏನು ಮಾಡ್ತು, ಸ್ಟೇಟ್ ಗೌರ್ಮೆಂಟ್ಗಳು ಫಾರೆಸ್ಟ್ ಲ್ಯಾಂಡನ್ನು ಅದನ್ನು ಕನ್ವರ್ಟ್ ಮಾಡಿ ರೆವಿನ್ಯೂ ಲ್ಯಾಂಡ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಂಥ ಒಂದು ಪೀಕ್ನ ಸಮಯದಲ್ಲಿ ಈ ಎರಡು ಆ್ಯಕ್ಟ್ಸ್ಗಳಿಂದ ರಾಜ್ಯ ಸರ್ಕಾರಗಳಿಗೆ ಆ ಒಂದು ಪವರನ್ನು ಕರ್ಟೈಲ್ ಮಾಡಲಾಯಿತು. ಇದರಿಂದಾಗಿ ಅಫಾರೆಸ್ಟೇಷನನ್ನು ಮತ್ತೆ ಮಾಡಲಾಯಿತು. ಅಂದರೆ ಮತ್ತೆ ಕಾಡನ್ನು ಬೆಳೆಸೋದಕ್ಕೆ ಶುರು ಮಾಡಿದ್ರು. ಆಗಿನಿಂದ ಕಾಡು ಉಳಿತಾ ಬಂತು. ಈ ಲಾಸ್ಗಳನ್ನು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ, ಲಾಸ್ಗಳನ್ನು ತಂದಿದ್ರಿಂದ ಇಂದಿರಾ ಗಾಂಧಿಯವರ ಸಮಯದಲ್ಲಿ ಬಂದಂಥ ಈ ಎರಡು ಲಾಸ್ಗಳು ಫಾರೆಸ್ಟ್ ಕನ್ಸರ್ವೇಷನ್ಗೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಲಾಸ್ಗಳು ಬಂದಿದ್ದು ಒಳ್ಳೆಯದಾಯಿತು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಆದರೆ 2000 ಇಸವಿಯ ಸಂದರ್ಭದಲ್ಲಿ ಮತ್ತು ಅದರ ನಂತರದಲ್ಲಿ ವರ್ಲ್ಡ್ ಬ್ಯಾಂಕಿಂದ ಫಂಡ್ ಆಗಿ ಬಂದಿರತಕ್ಕಂಥ ಒಂದು ನ್ಯೂ ಸ್ಟ್ರಾಟಜಿ ಎಕಲಾಜಿಕಲ್ ಡೆವಲಪ್ಮೆಂಟ್ ಮಾಡೆಲ್ ಏನಿದೆ, ಇದರಿಂದ ಸರಿಯಾದಂಥ ಕೆಲಸ ಆಗ್ತಾ ಇಲ್ಲ. ಅಂದರೆ ಇದು ಒಂದಷ್ಟು ಡಿವಿಯೇಷನ್ ಅನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಏನು ಅಂತ ಅಂದರೆ ಈ ಒಂದು ಎಕಲಾಜಿಕಲ್ ಡೆವಲಪ್ಮೆಂಟ್ ಮಾಡೆಲ್ನ ಅಡಿಯಲ್ಲಿ ಡೆವಲಪ್ಮೆಂಟ್ ಆಫ್ ಫಾರೆಸ್ಟ್ ಎಕಲಾಜಿಕಲ್ ಸಿಸ್ಟಮ್ ಅನ್ನು ಒಟ್ಟಾರೆಯಾಗಿ ಇಡೀ ಫಾರೆಸ್ಟ್ ಎಕಲಾಜಿಕಲ್ ಸಿಸ್ಟಮ್ ಅನ್ನೇ ಹೋಲಿಸ್ಟಿಕ್ ಆಗಿ ಡೆವಲಪ್ ಮಾಡುವಂಥ ಒಂದು ಸ್ಟ್ರಾಟಜಿಯನ್ನು ಎಕಲಾಜಿಕಲ್ ಡೆವಲಪ್ಮೆಂಟ್ ಮಾಡೆಲ್ ಅನ್ನುವಂಥದ್ದು ತರುತ್ತೆ. ಆದರೆ ಇದು ಏನು ಮಾಡುತ್ತೆ ಅಂತ ಅಂದರೆ ಇದುವರೆಗೂ ಕೂಡ ಫಾರೆಸ್ಟ್ ಬ್ಯೂರೋಕ್ರಸಿಯಾಗಿ ಫಾರೆಸ್ಟ್ನಲ್ಲಿ ಅಂದರೆ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಫಾರೆಸ್ಟ್ನ ವಿಚಾರವಾಗಿ ಒಂದು ಎಕ್ಸ್ಪರ್ಟೈಸನ್ನು ಹೊಂದಿರತಕ್ಕಂಥ ಫಾರೆಸ್ಟ್ ಬ್ಯೂರೋಕ್ರಸಿಯವರು ಜನರಲೈಸ್ಡ್ ಬ್ಯೂರೋಕ್ರಸಿ ಅಂತೆ ಅಂದರೆ IAS ನಂತೆ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂದರೆ ಅವರಲ್ಲಿರ್ತಕ್ಕಂಥ ಎಕ್ಸ್ಪರ್ಟೈಸನ್ನು ಫಾರೆಸ್ಟ್ಗೆ ಕುರಿತಾದಂಥ ಎಕ್ಸ್ಪರ್ಟೈಸನ್ನು ಬಳಕೆ ಮಾಡ್ಕೊಳ್ಳೋದನ್ನು ಬಿಟ್ಟು ಒಂದು ಜನರಲೈಸ್ಡ್ ಬ್ಯೂರೋಕ್ರಸಿ ಅಂತ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವರ್ಲ್ಡ್ ಬ್ಯಾಂಕಿನಿಂದ ಬಂದಂಥ ಫಂಡಿಂಗ್ನ ಮೇಲಿನ ಆ ಹಣದ ಮೇಲೆ ಎಲ್ಲರ ಗಮನ ಅನ್ನುವಂಥದ್ದು ಹೋಯಿತು. ಫಾರೆಸ್ಟ್ ಎಕಲಾಜಿಕಲ್ ಸಿಸ್ಟಮ್ ಅನ್ನು ಹೋಲಿಸ್ಟಿಕ್ ಆಗಿ ಡೆವಲಪ್ ಮಾಡ್ತೇವೆ ಅನ್ನುವಂತೆ ಈ ಒಂದು ಟೈಗರ್ ಕನ್ಸರ್ವೇಷನ್ಗೆ ಅಂತ ಹೇಳಿ ಏನಿತ್ತು ಅದರ ಗಮನವನ್ನು ದೂರಕ್ಕೆ ಹರಿಸಲಾಯಿತು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. 2005ರಲ್ಲಿ ಸರಿಸ್ಕಾ ಟೈಗರ್ ರಿಸರ್ವ್ನಲ್ಲಿ 0 ಟೈಗರ್ ಇತ್ತು ಮನಮೋಹನ್ ಸಿಂಗ್ ಅವರು PM ಆಗಿದ್ದಂಥ ಸಂದರ್ಭದಲ್ಲಿ.
ಆಗ ಕೇಂದ್ರ ಸರ್ಕಾರದವರು ಟೈಗರ್ ಟಾಸ್ಕ್ ಫೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಟೈಗರ್ ಟಾಸ್ಕ್ ಫೋರ್ಸ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ಟೈಗರ್ ರಿಸರ್ವ್ಸ್ಗಳನ್ನು, ಕೇವಲ ಕೆಲವು ಸರ್ಟನ್ ಟೈಗರ್ ರಿಸರ್ವ್ಸ್ಗಳನ್ನು ತಗೊಂಡು ಅಲ್ಲಿ ಇಂಟೆನ್ಸಿವ್ ಕನ್ಸರ್ವೇಷನ್ಗೆ ಹೆಚ್ಚು ಮಹತ್ವವನ್ನು ನೀಡಲಾಯಿತು. ಇದು ಒಂದು ರೀತಿಯಲ್ಲಿ ಒಳಿತಾದರೂ ಕೂಡ ಇದು ಕೇವಲ ಸರ್ಟನ್ ರಿಸರ್ವ್ಸ್ಗಳಿಗೆ ಮಾತ್ರವೇ ಮೀಸಲಾಗಿದ್ದರಿಂದ, ಗಮನ ಎಲ್ಲ ಅಲ್ಲಿಗೆ ಒಂದು ಕಡೆಗೆ ಕಾನ್ಸಂಟ್ರೇಟ್ ಆಗಿದ್ದರಿಂದ ಇದು ಕೂಡ ಅಷ್ಟಾಗಿ ಎಫೆಕ್ಟಿವ್ ಸ್ಟ್ರಾಟಜಿ ಅಲ್ಲ ಅನ್ನುವಂಥದ್ದು. ಮತ್ತು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅನ್ನುವಂಥದ್ದು 2006ರಲ್ಲಿ ಜಾರಿಗೆ ಬಂತು ಆಗಿನ UPA ಸರ್ಕಾರದ ಅಡಿಯಲ್ಲಿ. ಈಗಷ್ಟೇ ಇಂದಿನ ಆರ್ಟಿಕಲ್ನಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಆ್ಯಕ್ಟ್ ಬಂದಿದ್ದರ ನಂತರದಲ್ಲಿ ಫಾರೆಸ್ಟ್ ಡ್ವೆಲ್ಲರ್ಸ್ ಏನಿದ್ದಾರೆ, ಟ್ರೈಬಲ್ ಪೀಪಲ್ ಏನಿದ್ದಾರೆ, ಆದಿವಾಸಿ ಜನಾಂಗದವರು ಏನಿದ್ದಾರೆ, ಇವರೆಲ್ಲರಿಗೂ ಕೂಡ ಒಂದು ಫಾರೆಸ್ಟ್ ಏರಿಯಾದಲ್ಲಿ 2 ಟೈಗರ್ ರಿಸರ್ವ್ಸ್ಗಳ ಮಧ್ಯೆ ಅಥವಾ ಟೈಗರ್ ರಿಸರ್ವಿನ ಹತ್ತಿರದಲ್ಲಿ ಆಸ್ಪಾಸಿನಲ್ಲಿ ಅವರಿಗೆ ಲೋಕಲ್ ಹ್ಯಾಬಿಟೇಷನ್ ಅನ್ನು ಮಾಡೋದಕ್ಕೆ ಅಲೋ ಮಾಡಲಾಯಿತು. ಇದರಿಂದ ಕೂಡ ಲೋಕಲ್ ಹ್ಯಾಬಿಟೇಷನ್ ಅನ್ನು ಮಾಡಿದ್ರಿಂದ ಟೈಗರ್ಸ್ಗಳಿಗೆ ಅವರ ಹ್ಯಾಬಿಟೇಷನ್ನಲ್ಲಿ ಸಾಕಷ್ಟು ತೊಂದರೆ ಆಗೋದ್ರಿಂದ ಕೂಡ ಇದು ಕೂಡ ಒಂದು ತೊಡಕಾಗಿ ಆಯಿತು ಟೈಗರ್ ಕನ್ಸರ್ವೇಷನ್ ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ವಾಲಂಟ್ರಿ ವಿಲೇಜ್ ರಿಲೊಕೇಶನ್ ಅನ್ನುವಂಥ ಒಂದು ಯೋಜನೆಯನ್ನು ತಂದರೂ ಕೂಡ ಇದರ ಅಡಿಯಲ್ಲಿ ಇದು ಕೂಡ ಸಾಕಷ್ಟು ಸಕ್ಸಸ್ಫುಲ್ ಆಗಿ ಕಾಣಲಿಲ್ಲ. ಸಕ್ಸಸ್ ಅನ್ನು ಕಂಡಂಥ ಎಕ್ಸೆಪ್ಷನ್ಸ್ಗಳು ಯಾವುದು ಅಂದರೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಮಾತ್ರವೇ. ಇನ್ನುಳಿದಂಥ ಕಡೆಯಲ್ಲಿ ಇದೇನು ಅಷ್ಟಾಗಿ ಸಕ್ಸಸ್ಫುಲ್ ಆದಂಥ ಒಂದು ಸ್ಟ್ರಾಟಜಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ತಮ್ಮ ಸ್ಟ್ರಾಟಜಿ ಅನ್ನುವಂಥದ್ದು ಸರಿಯಾಗಿ ಇಲ್ಲದ ಕಾರಣದಿಂದ ತಮ್ಮ ಪೊಟೆನ್ಷಿಯಲ್ ಏನಿದೆ ಭಾರತದಲ್ಲಿ ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ನಾವು ಹುಲಿಗಳನ್ನು ಕನ್ಸರ್ವ್ ಮಾಡ್ಬೋದಾಗಿತ್ತು, ಅದನ್ನು ನಾವು ರೀಚ್ ಆಗೋಕ್ಕೆ ಆಗಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಲೇಖಕರು ಹೇಳುವಂಥದ್ದು ಗೌರ್ಮೆಂಟ್ ಮಾನೋಪಲಿ ಏನಿದೆ ಈ ಹುಲಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಆಗಿರ್ಬೋದು, ಅಂದರೆ ಕನ್ಸರ್ವೇಷನ್ ಆಗಿರ್ಬೋದು, ಇವುಗಳ ವಿಚಾರದಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಮೊನೋಪಲಿಯನ್ನು ಸಾಧಿಸ್ತಾ ಇದೆ. ಮತ್ತು ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಈ ಹುಲಿಗಳ ವಿಚಾರದಲ್ಲಿ ಇರ್ತಕ್ಕಂಥ ಡೇಟಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಈಸಿಯಾಗಿ ಆಕ್ಸೆಸಿಬಲ್ ಅವೈಲಬಲ್ ಆಗಿರಬೇಕಾಗುತ್ತೆ. ಅದರಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಅನ್ನೋದು ಕೂಡ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಕೂಡ ಇದೆ. ಈ ಕಾರಣಗಳಿಂದಾಗಿ ಈ ಕಾರಣಗಳನ್ನು ನಾವು, ಈ ಪ್ರಾಬ್ಲಮ್ಸ್ಗಳನ್ನು ನಾವು ದೂರ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಮೊನೋಪಲಿಯಿಂದ ಆಚೆ ಬಂದು ಯಾರು ಎಫರ್ಟ್ಸ್ ಹಾಕುವಂಥ ಎಕ್ಸ್ಪರ್ಟೈಸನ್ನು ಹೊಂದಿರುವಂಥ ವ್ಯಕ್ತಿಗಳಿದ್ದಾರೆ ಅಥವಾ NGOಸ್ಗಳಿದೆ ಅಥವಾ ಎಕ್ಸ್ಪರ್ಟೀಸ್ ಯಾರಿದ್ದಾರೆ ಅಂಥವರ ಅಡಿಯಲ್ಲಿ ಈ ಕೆಲಸಗಳು ಆಗುವಂತೆ ನೋಡ್ಕೊಳ್ಬೇಕಾಗತ್ತೆ. NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿ ಇರುವಂಥ ಟೈಗರ್ ಕನ್ಸರ್ವೇಷನ್ಗೆ ಅಂತ ಹೇಳಿನೇ ಮಾಡಿದಂಥ ಅಥಾರಿಟಿ ಕೂಡ ತನ್ನ ಎಫರ್ಟ್ಸ್ಗಳನ್ನು ಡೈವರ್ಟ್ ಮಾಡ್ತಾ ಇದೆ. ಇಲ್ಲಿ ಡೈವರ್ಷನ್ ಆಫ್ ಎಫರ್ಟ್ಸ್ ಅಂತ ಆಗ್ತಾ ಇದೆ. ಅಂದರೆ ಸ್ನೋ ಲೆಪರ್ಡ್ಸ್ಗಳ ಕನ್ಸರ್ವೇಷನ್ ಬಗ್ಗೆ ಆಗಿರ್ಬೋದು, ಮತ್ತು ಆಫ್ರಿಕನ್ ಚೀತಾಸ್ಗಳನ್ನು ಟ್ರಾನ್ಸ್ಲೋಕೇಟ್ ಮಾಡುವಂಥ ವಿಚಾರ ಆಗಿರ್ಬೋದು, ಇವು ಕೂಡ NTCAನೇ ಇವೆಲ್ಲವುಗಳನ್ನು ನೋಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ನಮಗೆ ಕಾಣುತ್ತೆ ಟೈಗರ್ ಕನ್ಸರ್ವೇಷನ್ಗೆ ಅಂತ ಹೇಳಿ ಒಂದು ಅಥಾರಿಟಿಯನ್ನು ಮಾಡಿ ಅದರಲ್ಲಿ ಎಫರ್ಟ್ಸ್ಗಳು ಡೈವರ್ಟ್ ಆಗ್ತಿದೆ ಅಂತ ಹೇಳಿ. ಈ ರೀತಿ ಎಫರ್ಟ್ಸ್ಗಳನ್ನು ಡೈವರ್ಟ್ ಮಾಡೋದು ಆಗಿರ್ಬೋದು, ಅಥವಾ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಗೌರ್ಮೆಂಟ್ ಎಲ್ಲದರಲ್ಲೂ ಮಾನೋಪಲಿಯನ್ನು ಹೊಂದುವಂಥದ್ದಾಗಿರ್ಬೋದು, ಮತ್ತು ಈ ರೀತಿಯ ಸರಿಯಾದ ಅಲ್ಲದ ಸ್ಟ್ರಾಟಜೀಸ್ಗಳನ್ನು ಫಾಲೋ ಮಾಡೋದ್ರಿಂದಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಪೊಟೆನ್ಷಿಯಲನ್ನು ನಾವು ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಲೇಖಕರು ಹೇಳ್ತಾ ಇರುವಂಥದ್ದು ನಮ್ಮಲ್ಲಿರುವಂಥ ಒಂದು ವ್ಯಾಸ್ಟ್ ರಿಸರ್ವಾಯರ್ ಆಫ್ ಟ್ಯಾಲೆಂಟ್ ಏನಿದೆ, ಎನರ್ಜಿ ಏನಿದೆ ನಮ್ಮ ಸೊಸೈಟಿಯಲ್ಲಿ, ಇವೆಲ್ಲದನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಪ್ರೈವೇಟ್ ಎಂಟರ್ಪ್ರೈಸಸ್ಸನ್ನು, ಲೋಕಲ್ ಕಮ್ಯುನಿಟೀಸ್ಗಳನ್ನು, NGOಸ್ಗಳನ್ನು, ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಇವೆಲ್ಲವುಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಭಾರತದ ಟೈಗರ್ ಕನ್ಸರ್ವೇಷನ್ ಅನ್ನುವಂಥದ್ದು ತನ್ನ ಒಂದು ಸ್ಟ್ರಾಟಜಿಯನ್ನು ರೀಬೂಟ್ ಮಾಡ್ಕೊಳ್ಬೇಕಾಗತ್ತೆ. ಭಾರತದ ಆಸ್ಪಿರೇಷನ್ಸ್ಗಳಿಗೆ ತಕ್ಕಂತೆ ಅದನ್ನು ಮ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಈ ಮೂಲಕ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟೈಗರ್ಸ್ಗಳನ್ನು ಸೇವ್ ಮಾಡ್ಬೋದಾಗುತ್ತೆ. ಟೈಗರ್ ಕನ್ಸರ್ವೇಷನ್ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಅನ್ನು ಪಡೆಯುತ್ತೆ ಅನ್ನುವಂಥದ್ದು ಲೇಖಕರ ಒಟ್ಟಾರೆ ಅಭಿಪ್ರಾಯ. ಇಂದಿನ ಕಡೆಯ ಡೀಪ್ ಆರ್ಟಿಕಲ್ ಮೋರ್ ದನ್ ಅ ವ್ಯಾಕ್ಸಿನ್ ಇಟ್ ಈಸ್ ಅಬೌಟ್ ವ್ಯಾಕ್ಸಿನೇಷನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್, ಹಾಗೆ GS ಪೇಪರ್ 3ನ ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಆಸ್ ಅ COVID-19 ವ್ಯಾಕ್ಸಿನ್ ಈಸ್ ಫಾರ್ ಆಲ್ ಏಜ್ ಗ್ರೂಪ್ಸ್, ಪುಟ್ಟಿಂಗ್ ಇನ್ ಪ್ಲೇಸ್ ಅನ್ ಇನೋವೇಟಿವ್ ಡೆಲಿವರಿ ಪ್ಲಾಟ್ಫಾರ್ಮ್ ಇನ್ ಟೈಮ್ ಈಸ್ ಅ ಮಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ COVID-19 ವ್ಯಾಕ್ಸಿನ್ ಅನ್ನುವಂಥದ್ದು ಎಲ್ಲ ವಯಸ್ಕರಿಗೆ, ಎಲ್ಲ ಏಜ್ ಗ್ರೂಪ್ಸ್ನವರಿಗೆ ಆಗಿರೋದ್ರಿಂದ ಡೆಲಿವರಿ ಪ್ಲ್ಯಾಟ್ಫಾರ್ಮ್ ಅಂದರೆ ಎಲ್ಲರಿಗೂ ಕೂಡ ಇದು ರೀಚ್ ಆಗುವಂತೆ ಸರಿಯಾಗಿ ಅದನ್ನು ತಲುಪಿಸುವಂಥದ್ದು ಒಂದು ಈಗ ಟೈಮ್ನಲ್ಲಿ ಇರ್ತಕ್ಕಂಥ ಒಂದು ನೀಡ್ ಆಗಿದೆ ಮತ್ತು ಅದು ಸರಿಯಾಗಿ ಆಗಬೇಕಾಗಿದೆ. ಅದರ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ COVID-19 ವ್ಯಾಕ್ಸಿನ್ ಯಾವಾಗ ಬರುತ್ತೆ, ಈ ವರ್ಷ ಬರುತ್ತಾ ಅಥವಾ ಇನ್ನು ಬರುವಂಥ ವರ್ಷದಲ್ಲಿ ಬರುತ್ತಾ ಅಂತ ಹೇಳಿ ಈಗರಾಗಿ ಕಾಯ್ತಾ ಇದ್ದಾರೆ. COVID-19 ವ್ಯಾಕ್ಸಿನನ್ನು ತಗೊಂಡು ಜಗತ್ತು ಎಂದಿನಂತೆ ಆಗುತ್ತಾ, ನಾವು ಮುಂಚಿನಂತೆ ಇರ್ಬೋದಾ ಅಂತ ಹೇಳಿ ಎಲ್ಲರೂ ಕೂಡ ಅದಕ್ಕೆ ಈಗರ್ಲಿ ಕಾಯ್ತಾ ಇದ್ದಾರೆ. ಈ ಕೋವಿಡ್ ವ್ಯಾಕ್ಸಿನೇಷನ್ ವಿಚಾರದಲ್ಲಿ ಭಾರತದ ಸ್ಥಾನಮಾನ ಏನು ಅಂದರೆ, ಭಾರತದಲ್ಲಿ ಯಾವ ಕಂಪನಿಗಳು ಕೋವಿಡ್ ವ್ಯಾಕ್ಸಿನೇಷನ್ಗಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂದರೆ, ಹೈದರಾಬಾದ್ ಬೇಸ್ಡ್ ಭಾರತ್ ಬಯೋಟೆಕ್ ಅನ್ನುವಂಥ ಒಂದು ಕಂಪನಿ ಈ ಕೋವಿಡ್ ವ್ಯಾಕ್ಸಿನೇಷನ್ಗೆ ಅಂತ ಹೇಳಿ ಕೆಲಸ ಮಾಡ್ತಾ ಇದೆ. ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ ಸೈ ಅಂತ ಕರೆಯುವಂಥ ಪುಣೆಯ ಒಂದು ಸಂಸ್ಥೆ, ಇದು ಕೂಡ ಕೋವಿಡ್ ವ್ಯಾಕ್ಸಿನೇಷನ್ಗಾಗಿ ಭಾರತದಲ್ಲಿ ಈ ಎರಡು ಕೋವಿಡ್ ವ್ಯಾಕ್ಸಿನೇಷನ್ಗಾಗಿ ಕೆಲಸವನ್ನು
ಕೆಲಸವನ್ನು ಮಾಡ್ತಾ ಇದೆ. ಗ್ಲೋಬಲಿ ಕೋವಿಡ್ ವ್ಯಾಕ್ಸಿನೇಷನ್ಗಾಗಿ ಸಾಕಷ್ಟು ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ. ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಕೆಲವೊಂದು ರಾಷ್ಟ್ರಗಳಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ಗೋಸ್ಕರ ಪ್ರಯತ್ನ ಪಡ್ತಿರ್ತಕ್ಕಂಥ ಕೆಲವೊಂದು ಕಂಪನೀಸ್ಗಳೊಟ್ಟಿಗೆ ಸರ್ಕಾರ ವ್ಯಾಕ್ಸಿನೇಷನ್ಗಾಗಿ ಅಗ್ರಿಮೆಂಟ್ಸ್ಗಳನ್ನು ಮಾಡ್ಕೊಂಡಿದೆ, ಅಥವಾ ಅವರ ಇನ್ವೆಸ್ಟ್ಮೆಂಟಲ್ಲಿ ಸರ್ಕಾರದ ಪಾಲು ಕೂಡ ಇದೆ. ಆದರೆ ಭಾರತದ ಈ ಎರಡು ಕಂಪನೀಸ್ಗಳು ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇವರು ಸರ್ಕಾರದೊಟ್ಟಿಗೆ ಈ ಕೋವಿಡ್ ವ್ಯಾಕ್ಸಿನ್ ಬಂದ ನಂತರದಲ್ಲಿ ವ್ಯಾಕ್ಸಿನನ್ನು ಸರ್ಕಾರ ಕೊಂಡುಕೊಳ್ಳುತ್ತೆ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಕೂಡ ಇವರು ಹೊಂದಿಲ್ಲ, ಒಂದು ಅಗ್ರಿಮೆಂಟನ್ನು ಕೂಡ ಮಾಡ್ಕೊಂಡಿಲ್ಲ. ಆದರೂ ಕೂಡ ಇದರೊಟ್ಟಿಗೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೊದಲಿಗೆ ಎಲ್ಲರಿಗೂ ಉಪಯೋಗವಾಗುವಂತೆ ಒಂದು ವ್ಯಾಕ್ಸಿನೇಷನನ್ನು ಕಂಡುಹಿಡಬೇಕು ಅನ್ನುವಂಥ ಒಂದು ಒಳ್ಳೆ ಉದ್ದೇಶ ಕೂಡ ಈ ಕಂಪನೀಸ್ಗಳಿಗೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ತಿಳಿಸ್ತಾ ಇರುವಂಥದ್ದು. ಇನ್ನು ಗ್ಲೋಬಲಿ ಎಲ್ಲರಿಗೂ ಕೂಡ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಈಕ್ವಿಟಬಲ್ ಆಕ್ಸೆಸ್, ಅಂದರೆ ಎಲ್ಲರಿಗೂ ಕೂಡ ಸಮನಾಗಿ ಎಲ್ಲರಿಗೂ ಆಕ್ಸೆಸ್ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಈ ಆಕ್ಸೆಸ್ ಅನ್ನುವಂಥದ್ದು ಎಲ್ಲರಿಗೂ ಸಿಗಲಿ ಕೋವಿಡ್ನ ವಿಚಾರವಾಗಿ, ಕೋವಿಡ್ ವ್ಯಾಕ್ಸಿನ್ನ ವಿಚಾರವಾಗಿ ಅಂತ ಹೇಳಿ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ಅನ್ನುವಂಥ ಒಂದು ವ್ಯಾಕ್ಸಿನೇಷನ್ ಕುರಿತಾದಂಥ ಅಲಯನ್ಸ್ ಅನ್ನೇ ಮಾಡಿಕೊಳ್ಳಲಾಗಿದೆ. ಈ ವ್ಯಾಕ್ಸಿನೇಷನಿನ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ನಾಡಿಯಲ್ಲಿ ಕೋವ್ಯಾಕ್ಸ್ ಅನ್ನುವಂಥ ಒಂದು ಫಂಡಿಂಗ್ ಅನ್ನು ಶುರು ಮಾಡಲಾಗಿದೆ. ಈ ಕೋವ್ಯಾಕ್ಸ್ ಫಂಡ್ನ ಮುಖಾಂತರವಾಗಿ ಲೋ ಇನ್ಕಮ್ ಕಂಟ್ರೀಸ್ಗಳಿಗೆ ಒಂದಷ್ಟು ಹಣದ ನೆರವನ್ನು ನೀಡಲಾಗುತ್ತೆ ವ್ಯಾಕ್ಸಿನೇಷನ್ನ ಉಪಯೋಗಕ್ಕಾಗಿ. ಈ ಕೋವ್ಯಾಕ್ಸ್ನ ಅಡಿಯಲ್ಲಿಯೇ ಸೈನ್ ಅವರು ಮಾಡ್ತಾ ಇರ್ತಕ್ಕಂಥ ವ್ಯಾಕ್ಸಿನೇಷನ್ಗೂ ಕೂಡ ಒಂದಷ್ಟು ಹಣದ ನೆರವನ್ನು ನೀಡೋದ್ರಿಂದಾಗಿ ಇದು ಕೇವಲ $3ಗಳಿಗೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಅವೈಲಬಲ್ ಆಗುತ್ತೆ ಒಬ್ಬರಿಗೆ. ಹಾಗಾಗಿ ಈ ರೀತಿಯಾದಂಥ ಕೋವ್ಯಾಕ್ಸ್ನ ಅಡಿಯಲ್ಲಿ ಫಂಡಿಂಗ್ ಅನ್ನುವಂಥದ್ದು ಕೂಡ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ತಾ ಇದ್ದಾರೆ. ಇದು ಸಪ್ಲೈ ಸೈಡ್ನಲ್ಲಿರ್ತಕ್ಕಂಥ, ಅಂದರೆ ಸಪ್ಲೈ ಸೈಡ್ನಲ್ಲಿ ಇರುವಂಥ ತೊಂದರೆಗಳು, ಅಂದರೆ ಹಣಕಾಸಿನ ತೊಂದರೆಗಳಿಗೇನೋ ಉತ್ತರವಾಗಿ ಇದು ಬಂತು. ಆದರೆ ಭಾರತದಲ್ಲಿ ಡೆಲಿವರಿ ಸೈಡ್ನಲ್ಲಿ ಆಗಬಹುದಾದಂಥ ಪ್ರಾಬ್ಲಮ್ಸ್ಗಳಿಗೆ ಯಾವ ರೀತಿ ಉತ್ತರವನ್ನು ನೀಡೋದು? ಉದಾಹರಣೆಗೆ ಭಾರತದಲ್ಲಿರ್ತಕ್ಕಂಥ, ಅಂದರೆ ಡೆಲಿವರಿ ಸೈಡ್ ಅಂತ ನೋಡಿದಾಗ ಭಾರತದಲ್ಲಿ ನಮ್ಮಲ್ಲಿರ್ತಕ್ಕಂಥ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನುವಂಥದ್ದು ಕೇವಲ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ಸ್, ಅಂದರೆ ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ ಅಂತ ಹೇಳಿ ಇರ್ತಕ್ಕಂಥ ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆಗಿದೆ. ಆದರೆ ಎಲ್ಲರಿಗೂ ಕೂಡ ಯೂನಿವರ್ಸಲ್ ಇಮ್ಯುನೈಸೇಷನ್ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಕೂಡ, ಎಲ್ಲ ವರ್ಗದವ್ರಿಗೂ ಕೂಡ ನೀಡಬೇಕು ಅಂದಾಗ ಭಾರತ ತನ್ನದೇ ಆದಂಥ ಹೊಸ ರೀತಿಯ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ಹೊಂದಿರಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಹಾಗಾಗಿ ಒಂದು ಕ್ಲಾರಿಟಿಯನ್ನು ನೀಡುವಂಥ ಒಂದು ಪಾಲಿಸಿಯನ್ನು ಈಗಲೇ ಡಿಫೈನ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಹೆಚ್ಚಿನದಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು, ಅಂದರೆ ಓಲ್ಡ್ ಏಜ್ಡ್ ಪೀಪಲ್ ಆಗಿರ್ತಾರೆ, ಅದನ್ನು ಹೆಚ್ಚಿನ ಅವಶ್ಯಕತೆ ಯಾರಿಗಿದೆ, ಓಲ್ಡ್ ಏಜ್ ಪೀಪಲ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಇಂಥವರಿಗೆ ಆದಷ್ಟು ಶೀಘ್ರವೇ ವ್ಯಾಕ್ಸಿನೇಷನ್ ಅನ್ನು ಮೊದಲ ಆದ್ಯತೆಯನ್ನು ನೀಡಿ ಪ್ರಯಾರಿಟಿ ಬೇಸಿಸ್ನಲ್ಲಿ ಅವರಿಗೆ ನೀಡಬೇಕಾಗುತ್ತೆ. ಸ್ಕೂಲ್ ಓಪನಿಂಗ್ ಆಗೋದಕ್ಕೆ ಮುಂಚೆಯೇ ಈ ಮಕ್ಕಳಿಗೆಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಸಿಗುವಂತೆ ನೋಡ್ಕೊಳ್ಬೇಕಾಗತ್ತೆ. ಎಸೆನ್ಷಿಯಲ್ ಸರ್ವಿಸಸ್ಗಳಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಎಲ್ಲರಿಗೂ ಕೂಡ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಪ್ರಯಾರಿಟಿ ಬೇಸಿಸ್ನಲ್ಲಿ ಆದಷ್ಟು ಶೀಘ್ರದಲ್ಲಿ ಸಿಗಬೇಕಾಗತ್ತೆ. ಓಲ್ಡ್ ಏಜ್ಡ್ ಪೀಪಲ್ಗೆ ಶೀಘ್ರವಾಗಿ ಸಿಗಬೇಕು. ಈ ರೀತಿ ಒಂದು ಪ್ಲಾನ್ ಆಫ್ ಆ್ಯಕ್ಷನನ್ನು ತರಬೇಕು. ಮತ್ತು ಈ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೈಲೆನ್ಸ್ ಅನ್ನುವಂಥದ್ದು ಕೂಡ ಸಾಕಷ್ಟು ಸರಿಯಾಗಿ ಆಗಬೇಕಾಗಿದೆ. ಅಂದರೆ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ನೀಡೋದಕ್ಕೆ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಮಾರ್ಕೆಟ್ನಲ್ಲಿ ಅವೈಲಬಲ್ ಆದಂಥ ಸಂದರ್ಭದಲ್ಲಿ ಆ ಸ್ಟೇಜಸ್ನಲ್ಲಿರುವಂಥ ವ್ಯಾಕ್ಸಿನೇಷನ್, ಅಂದರೆ ಇದು ಹೊಸದಾಗಿ ಬಂದಿರತಕ್ಕಂಥ ಒಂದು ಕೋವಿಡ್ ವ್ಯಾಕ್ಸಿನ್ ಆಗೋದ್ರಿಂದ ಇದರ ಇಂಪ್ಲಿಕೇಶನ್ಸ್, ಈ ವ್ಯಾಕ್ಸಿನನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿ ಮೇಲೆ ಆಗಬಹುದಾದಂಥ ನೆಗೆಟಿವ್ ಇಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಅವುಗಳನ್ನು ಸರಿಯಾಗಿ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಈ ಎಲ್ಲ ಕೆಲಸಗಳು ಆಗಬೇಕಾಗಿದೆ ಅಂತ ಹೇಳಿ ಲೇಖಕರು ಇಲ್ಲಿ ಒಂದು ಗಮನಕ್ಕೆ ತರ್ತಾ ಇರುವಂಥದ್ದು. ಮತ್ತು ಇಂಥ ವ್ಯಾಕ್ಸಿನೇಷನ್ ಅನ್ನು ಗರ್ಭಿಣಿಯರಿಗೆ ನೀಡುವಂಥ ಸಂದರ್ಭದಲ್ಲಿ ಭಾರತದ 2 ಕಂಪನಿಗಳು ಕಂಡುಹಿಡಿತಾ ಇರ್ತಕ್ಕಂಥ ಈ ವ್ಯಾಕ್ಸಿನೇಷನ್ ಏನಿದೆ, ಈ ವ್ಯಾಕ್ಸಿನೇಷನ್ ಅಲ್ಲಿ ಒಂದು ಲೈವ್ ವೈರಸ್ ಅನ್ನು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಆದರೆ ಅದು ಅಷ್ಟಾಗಿ ಇನ್ಫೆಕ್ಷಿಯಸ್ ಅಲ್ಲ. ಮತ್ತೊಂದು ಇನ್ಆಕ್ಟಿವೇಟ್ ಮಾಡಿರ್ತಕ್ಕಂಥ ವೈರಸ್ ಅನ್ನು ಇಂಜೆಕ್ಟ್ ಮಾಡಲಾಗುತ್ತೆ. ಈ ಮೂಲಕ ನಮ್ಮ ಬಾಡಿಗಳಲ್ಲಿ ಆಂಟಿಬಾಡೀಸ್ ಅನ್ನು ಡೆವಲಪ್ ಆಗುವಂತೆ ಮಾಡುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ವ್ಯಾಕ್ಸಿನ್ಸ್ಗಳಾಗಿದೆ. ಈ ವ್ಯಾಕ್ಸಿನೇಷನ್ ಅನ್ನು ನೀಡೋದ್ರ ಮುಖಾಂತರವಾಗಿ ಪ್ರೆಗ್ನೆಂಟ್ ವುಮೆನ್ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅಧ್ಯಯನವನ್ನು ಸಾಕಷ್ಟು ಶೀಘ್ರದಲ್ಲಿ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಅಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರ ಮೇಲೆ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಈ ಕೋವಿಡ್ ವ್ಯಾಕ್ಸಿನ್ನಿಂದ ನೆಗೆಟಿವ್ ಇಂಪ್ಲಿಕೇಶನ್ಸ್ ಆಗೋದಿದ್ರೆ ಅದು ಕಡಿಮೆ ಆಗುವಂತೆ ಮಾಡೋದಕ್ಕೆ ಬೇಕಾಗುವಂಥ ನಡೆಗಳನ್ನು ನಾವು ಪಾಲಿಸಬೇಕು. ಈ ಎಲ್ಲ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖನದ ಆಶಯ ಆಗಿರುವಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.